ಇಲ್ಲಿ ನಾರಾಯಣಗೌಡರು ಮಗ ಆಗ್ಲಿ, ನನ್ನ ಮಗಳಾಗ್ಲಿ, ನನ್ನ ಮಗನಿಗಾಗ್ಲಿ, ಇಲ್ಲಿರೋ ಎಷ್ಟೋ ಜನ ಮಕ್ಕಳಾಗಿ ನಾವ್ ಯಾರು KPSC ಎಕ್ಸಾಮ್ಗಳು ನಮ್ಮ ಮಕ್ಕಳು ಬರ್ದಿಲ್ಲ. ಆದ್ರೆ ಅವ್ರಿಗೋಸ್ಕರ ನಾವಿಲ್ಲಿ ಬಂದು ಕೂತಿದ್ದೀವಿ. ನಾನು ಎಲ್ಲಾರನ್ನು ಕೇಳೋದು ಒಂದೇ ಪ್ರಶ್ನೆ ಅಂದ್ರೆ, ಪ್ರತಿ ಸರಿ ಕನ್ನಡಕ್ಕೆ ಏನೇ ತೊಂದರೆ ಆದಾಗ್ಲೂ ಸಹ ಒಂದು ರಕ್ಷಣಾ ವೇದಿಕೆ ಬರಬೇಕು, ಇಲ್ಲ ಕನ್ನಡ ಪರ ಸಂಘಟನೆಗಳು ಬರಬೇಕು, ಇಲ್ಲ ಕನ್ನಡದ ಪರ ಒಂದು ಹಿತಾಸಕ್ತಿ ಇರುವಂತ ಮನಸ್ಸುಗಳು, ಮನೇಲಿ ಏನೇ ಸಾವು ನೋವಿದ್ರು, ಕೆಲಸ ಕಾರ್ಯಗಳಿದ್ರು, ತಮ್ಮ ತಂದೆ ತಾಯಿ ವಯಸ್ಸಾಗಿದ್ರು, ಜವಾಬ್ದಾರಿಗಳಿದ್ರು, ಏನೇ ಇದ್ರು ಎಲ್ಲಾ ಬಿಟ್ಟು ಬಂದು ನಾವು ಬೀದಿಯಲ್ಲಿ ಕುತ್ಕೊಳ್ಬೇಕು. ಇವತ್ತು ಬೀದಿಯಲ್ಲಿ ಕುತ್ಕೊಳ್ಳೋದಕ್ಕೂ ನಮ್ಮನ್ನು ಬಿಡ್ತಾ ಇಲ್ಲ. ಈ ಒಂದು ಚೌಕಟ್ಟು ಹಾಕ್ಬಿಟ್ಟು ಫ್ರೀಡಂ ಪಾರ್ಕ್ ಅಲ್ಲೇ ನೀವು ಮಾಡ್ಬೇಕು, ಇಲ್ಲೂ ನಾವು ಜಾಮರ್ ಹಾಕಿರ್ತೀವಿ, ಈ ರೌಂಡ್ ಬಿಟ್ಟು ನೀವೆಲ್ಲೂ ಹೋಗ್ಬಾರ್ದು ಅಂತ ಹೇಳಿ ಇಲ್ಲೂ ನಮ್ಮನ್ನ ಕೈಯನ್ನ ಕಟ್ಟಾಕಿ ವಿಷಯ ಒಟ್ಟಿನಲ್ಲಿ ನಡೆದಂಗಿರ್ಬೇಕು, ನಡಿದಂಗೂ ಇರ್ಬೇಕು, ಇಲ್ಲಿ ಹೋರಾಟ ಮಾಡ್ದಂಗೂ ಇರ್ಬೇಕು, ಹೋರಾಟ ಆಯ್ತು ಅಂತ ಯಾರಿಗೂ ಗೊತ್ತೇ ಆಗ್ಬಾರ್ದು ಹಾಗೂ ಇರ್ಬೇಕು. ಎಂತ ಚಾಣಾಕ್ಷತನದ ಒಂದು ನಿರ್ಧಾರಗಳು ನಾವು ತಗೋತೀವಿ ಅಂದ್ರೆ ನಮ್ಗೊಂದೊಂದ್ಸರಿ ಅನ್ನಿಸ್ಬಿಡ್ತದೆ, ಈಗ ನಾವು ಕರ್ನಾಟಕದಲ್ಲಿದ್ದೀವ ಅಥವಾ ನಾವ್ ಯಾವ್ದೋ ಬೇರೆ ರಾಜ್ಯದಲ್ಲಿದ್ದು ಕರ್ನಾಟಕಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವ ಅಂತ ಅನ್ನಿಸ್ಬಿಡುತ್ತೆ.